ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೂ ಶ್ರೀ ಸಿದ್ಧಲಿಂಗೇಶ್ವರ ಗದ್ದುಗೆ ಮಠದ ಸಕಲ ಭಕ್ತವೃಂದ ಶಿಷ್ಯವೃಂದಕ್ಕೆಲ್ಲ ಈ ಕಾರ್ತೀಕ ಮಾಸದ ಅಮಾವಾಸ್ಯೆಯ ಶುಭಾಶೀರ್ವಾದಗಳನ್ನು ನೀಡುತ್ತಾ, ವಿಶೇಷವಾಗಿ ನವೆಂಬರ್ 20, 2025 ಗುರುವಾರ, ಅದರೊಳಗೂ ವಿಶೇಷವಾಗಿ ಗುರುವಾರ ಬೃಹಸ್ಪತಿ ವಾಸರದಲ್ಲಿ ಅಮಾವಾಸ್ಯೆ ನಡೀತಾ ಇರೋದು ಅತ್ಯಂತ ಸಿದ್ಧಿಪ್ರದವಾದ ಯೋಗವಾಗಿದೆ. ಇಂತಹ ಸಿದ್ಧಿಪ್ರದವಾದ ಯೋಗದಲ್ಲಿ, ಇಂತಹ ಅಮಾವಾಸ್ಯೆಯಲ್ಲಿ ನಾವುಗಳು ಏನನ್ನ ಮಾಡಿದರೆ ಶುಭ ಫಲವನ್ನು ಪಡೆಯಬಹುದು. ಅದರೊಳಗೂ ವಿಶೇಷವಾಗಿ ವಿಶಾಖ ನಕ್ಷತ್ರದಲ್ಲಿ ಈ ಅಮಾವಾಸ್ಯೆ ನಡೀತಾ ಇರೋದ್ರಿಂದ ಯಾವ ಯಾವ ಸಿದ್ಧಿಗಳನ್ನು ಇಡೀ ಜಗತ್ತಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ, ಯಾವ ಯಾವ ರಾಶಿಗಳಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ, ಈ ಬೃಹಸ್ಪತಿಯ ಅನುಗ್ರಹ ಯಾರ ಮೇಲೆ ಉಂಟಾಗ್ತಾ ಹೋಗುತ್ತೆ, ಆ ದಿನ ನಾವು ಏನನ್ನ, ಯಾವ ದೇವಿಯನ್ನ ಆರಾಧನೆಯನ್ನ ಮಾಡುವುದರಿಂದ ವಿಶೇಷವಾದ ಫಲಪ್ರಾಪ್ತಿಯನ್ನು ಪಡೆಯಬಹುದು. ಎಷ್ಟೋ ಜನರು ಎಷ್ಟೇ ದುಡಿತದಲ್ಲಿದ್ರೂ ಸಹ ಆರ್ಥಿಕದಲ್ಲಿ ಅಭಿವೃದ್ಧಿ ಆಗ್ತಾ ಇರಲ್ಲ. ಎಷ್ಟೇ ದುಡಿದ್ರೂ ಎಲ್ಲ ಋಣಕ್ಕೆ ಕಳೆದು ಹೋಗ್ತಾ ಇದೆ. ಯಾವುದೋ ಸಾಲಬಾಧೆಗಳು ಆತಂಕಗಳನ್ನು ಉಂಟು ಮಾಡ್ತಾ ಇದ್ದಾವೆ. ಎಷ್ಟೇ ಅವಿರತರ ಪ್ರಯತ್ನವನ್ನು ಪಟ್ಟರೂ ಉದ್ಯೋಗದಲ್ಲಿ ಫಲವನ್ನು ಕಾಣ್ತಾ ಇಲ್ಲ ಅನ್ನೋರು ಎಲ್ಲರೂ ಸಹ ತಪ್ಪದಲೇ ಈ ತಿಳಿಸಿರುವ ಕೆಲವೊಂದು ಸರಳ ಉಪಾಯಗಳನ್ನು ನಮ್ಮ ಎಲ್ಲ ವೀಕ್ಷಕರುಗಳು ಸಹ ಮಾಡುವುದರಿಂದ ವಿಶೇಷವಾದ ಸಿದ್ಧಿಯೋಗದ ಫಲಾಫಲಗಳನ್ನು ಪ್ರತಿಯೊಬ್ಬರೂ ಸಹ ಪಡಿತಾ ಹೋಗ್ತೀರಾ. ಬನ್ನಿ, ಹಾಗಾದರೆ ಈ ಬೃಹಸ್ಪತಿಯ ಅಮಾವಾಸ್ಯೆಯಲ್ಲಿ ಯಾವ ರೀತಿಯಿಂದ ನಾವು ಏನನ್ನ ಮಾಡಿದರೆ ಶುಭ ಫಲಗಳನ್ನು ಹೊಂದಬಹುದು ಅನ್ನೋದನ್ನು ತಿಳಿದುಕೊಳ್ಳೋಣ. ಅಮಾವಾಸ್ಯೆಯು ಬುಧವಾರ ಅಂದರೆ 19ನೇ ತಾರೀಕಿನಂದು ಬೆಳಗ್ಗೆ 9:50 ಪ್ರಾರಂಭವಾಗ್ತಾ ಇದೆ ಮತ್ತು ಮುಕ್ತಾಯ ಗುರುವಾರ 20ನೇ ತಾರೀಕು ನವೆಂಬರ್ ಮಧ್ಯಾಹ್ನ 12:18 ಸಹ ಅಮಾವಾಸ್ಯೆ ಇರ್ತಾ ಇರೋದ್ರಿಂದ ನಾವು ವಿಶೇಷವಾಗಿ ಅಮಾವಾಸ್ಯೆಯನ್ನು ಗುರುವಾರದಂದು, ಅದು ಬೃಹಸ್ಪತಿ ವಾಸರದಂದು ಬರ್ತಾ ಇರುವ ಈ ಅಮಾವಾಸ್ಯೆಯನ್ನು ಆಚರಣೆಯನ್ನು ಮಾಡುವುದರಿಂದ ವಿಶೇಷ ಫಲಪ್ರಾಪ್ತಿಯನ್ನು ಪಡೆಯಬಹುದಾಗಿದೆ. ಹಾಗಾದರೆ ತಂತ್ರಶಾಸ್ತ್ರದಲ್ಲಿ ಈ ಬೃಹಸ್ಪತಿ ಅಮಾವಾಸ್ಯೆ ವಿಶಾಖ ನಕ್ಷತ್ರದಲ್ಲಿ ಬೃಹಸ್ಪತಿ ವಾಸರದಂದು ಬಂದಾಗ ನಾವು ವಿಶೇಷವಾಗಿ ಯಾವ ದೇವಿಯನ್ನ ಆರಾಧನೆಯನ್ನ ಮಾಡಬೇಕು ಅನ್ನೋದನ್ನ ತಿಳಿಸ್ತದೆ ಅಂತಂದ್ರೆ, ವಿಶೇಷವಾಗಿ ಲಕ್ಷ್ಮೀ ಗಣಪತಿಯನ್ನ ಆರಾಧನೆಯನ್ನ ಮಾಡಬೇಕು ಅಂತಂದು ತಂತ್ರಸಾರಗಳು ತಿಳಿಸ್ತಾ ಇದ್ದಾವೆ. ವೀಕ್ಷಕರೇ ನೋಡಿ, ನಾವು ಆಯಾಯ ಅಮಾವಾಸ್ಯೆಗಳಲ್ಲಿ ಆಯಾಯ ದೇವಿಗಳನ್ನು ಆರಾಧನೆಯನ್ನು ಮಾಡಿದರೆ ವಿಶೇಷವಾದ ಪುಣ್ಯ ಫಲಗಳನ್ನು ಪಡೆಯಬಹುದಾಗಿದೆ. ಇಂತಹ ಈ ಬೃಹಸ್ಪತಿ ಅಮಾವಾಸ್ಯೆಯಲ್ಲಿ ನಾವು ಲಕ್ಷ್ಮೀ ಗಣಪತಿಯ ಆರಾಧನೆಯನ್ನು ಮಾಡುವುದರಿಂದ ಸಮಸ್ತ ಜಾತಕದಲ್ಲಿ ಉಂಟಾಗಿರುವ ಸಮಸ್ತ ದೋಷಾದಿಗಳಿಂದಲೂ ಸಹ ನಾವು ಮುಕ್ತಿಯನ್ನು ಪಡೆಯಬಹುದಾಗಿದೆ. ಮತ್ತು ಈ ದಿನ ಏನಪ್ಪ ಮಾಡಬೇಕು ಸುಲಭವಾಗಿ ಅಂತಂದರೆ, ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅಭ್ಯಂಜನ ಸ್ನಾನವನ್ನು ಮುಗಿಸಿ ತಾಯಿ ತಂದೆಗಳ ಪಾದಪೂಜೆಯನ್ನು ಮಾಡಿ, ನಿಮ್ಮ ಗುರುಗಳ ಪಾದಪೂಜೆಯನ್ನು ಸಹ ಮಾಡಿ, ಗುರುಗಳ ಸೇವೆಯನ್ನು ಈ ದಿನ ಮೊದಲು ಮಾಡಬೇಕು. ಬೃಹಸ್ಪತಿ ವಾಸರದಲ್ಲಿ ಅಮಾವಾಸ್ಯೆ ನಡೀತಾ ಇರೋದ್ರಿಂದ ನಿಮ್ಮ ಗುರುಗಳ ಸೇವೆಯನ್ನು ಸಂತೃಪ್ತಿಯಿಂದ ಮಾಡಿ. ಏಕೆಂದರೆ ಈ ದಿನ ಮತ್ತು ಈಗಿನ ಕಾಲದಲ್ಲಿ ಗುರು ಅನ್ನೋ ಒಂದು ಶಕ್ತಿನ ಪ್ರತಿಯೊಂದು ಮಾನವರು ಸಹ ಕಳ್ಕೊಳ್ತಾ ಹೋಗ್ತಾ ಇದ್ದಾರೆ, ಅಸಡ್ಡೆಯನ್ನ ಮಾಡ್ತಾ ಹೋಗ್ತಾ ಇದ್ದಾರೆ. ಇದರಿಂದ ತಮ್ಮ ಜೀವನದಲ್ಲಿ ಮೌಲ್ಯನೇ ಅವರಿಗೆ ತಿಳಿತಾ ಇಲ್ಲ. ಜೀವನ ಅಂದರೆ 3 ದಿನದ ಸಂತೆ, ಆ ಸಂತೆಯಲ್ಲಿ ಯಾವ ರೀತಿಯಿಂದ ಬದುಕಬೇಕು ಅನ್ನೋದನ್ನ ಮನುಷ್ಯರಿಗಿಂತಲೂ ನಾವು ಪಶು ಪ್ರಾಣಿ ಪಕ್ಷಿಗಳನ್ನು ಸಹ ನೋಡಬಹುದು. ಅವುಗಳೂ ಸಹ ಶಾಸ್ತ್ರದಲ್ಲಿ ತಿಳಿಸಿರುವ ಹಾಗೆ ಕೆಲವೊಂದು ಪ್ರಕೃತಿಯ ಕಟ್ಟುಪಾಡುಗಳಿಗೆ ಬಿದ್ದು ಆಯಾ ಗುರುಗಳನ್ನ ಮುಂದುವರಿಸ್ತಾ ಇದ್ದೇವೆ. ನಾವುಗಳು ಸಹ ಕೆಲವೊಂದು ಇದರೊಳಗೆ ಪ್ರಕೃತಿಯಲ್ಲಿ ಅಧ್ಯಯನ ಮಾಡಿದಾಗ ಪ್ರಕೃತಿ ಎಷ್ಟು ಆನಂದ
ಆನಂದಮಯವಾಗಿದೆ. ಆದರೆ ಮನುಷ್ಯನಿಗೆ ಈ ಪ್ರಕೃತಿಯನ್ನ, ಆ ಆನಂದವನ್ನ ಸವಿಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಪ್ರತಿಯೊಬ್ಬ ಜೀವಿಗೂ ಸಹ ಗುರುವಿನ ಅವಶ್ಯಕತೆ ಇದೆ. ಆ ಹಿಂದೆ ನೋಡಿ, ಗುರುಗಳನ್ನ ಇಟ್ಟು ಇತಿಹಾಸವನ್ನ ಪ್ರತಿಯೊಬ್ಬ ಜೀವಿಗಳೂ ಸಹ ಬರೆದರು. ಆದರೆ ಈ ದಿನ ನಾವುಗಳು ಆಧುನಿಕತೆಯಲ್ಲಿದ್ದೀವಿ, ಚಂದ್ರಗ್ರಹಕ್ಕೆ ಹೋಗಿದ್ದೀವಿ, ಮತ್ತು ಎಲ್ಲ ಗ್ರಹಕ್ಕೆ ಹೋಗ್ತಾ ಇದ್ದೀವಿ, ಅಧ್ಯಯನವನ್ನ ಮಾಡ್ತಾ ಇದ್ದೀವಿ. ಅಂದ್ರೂ ಸಹ ಜೀವನ ಶೂನ್ಯಮಯವಾಗ್ತಾ ಇದೆ, ನಶ್ವರ ಆಗ್ತಾ ಇದೆ ವೀಕ್ಷಕರೇ, ಹೌದಲ್ಲವೇ? ಆದ್ದರಿಂದ ನೀವುಗಳು ಸಹ ಎಷ್ಟೋ ವರ್ಷಗಳು ಇಂಥ ಅಮಾವಾಸ್ಯೆಗಳನ್ನು ನೋಡಿರಬಹುದು. ಆದ್ದರಿಂದ ಇಂದಿನಿಂದನಾದರೂ ಪ್ರತಿಯೊಬ್ಬ ವೀಕ್ಷಕರು ಮತ್ತೆ ಭಕ್ತಾದಿಗಳು ಸಹ ಒಂದು ಸಂಕಲ್ಪವನ್ನು ಮಾಡಿ ಸದ್ಗುರುವನ್ನ ಪಡೆದುಕೊಂಡು ನಿಮ್ಮ ಜೀವನವನ್ನ ಧನ್ಯರನ್ನಾಗಿ ಮಾಡಿಸಿಕೊಳ್ಳಿ. ಆಗ ಮಾತ್ರ ನಿಮ್ಮ ಜೀವನಕ್ಕೆ ಒಂದು ಮೌಲ್ಯ ಸಿಕ್ತಂಗಾಗುತ್ತೆ. ಜೀವನದಲ್ಲಿ ನೀವು ಒಂದು ಇತಿಹಾಸವನ್ನೇ ಸಹ ನಿರ್ಮಾಣವನ್ನ ಮಾಡಬಹುದಾಗಿದೆ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ಈ ದಿನ ಸದ್ಗುರುಗಳು ಸಿಗಲಿ ಅಂತಂದೇಳಿ ಆ ಪ್ರಕೃತಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿ, ಮತ್ತು ಸದ್ಗುರುಗಳ ಯಾರು ಶಿಷ್ಯಂದಿರುತ್ತೀರೋ ಸದ್ಗುರುಗಳ ಸೇವೆಯನ್ನ ಈ ದಿನ ಮಾಡುವುದರಿಂದ ವಿಶೇಷ ಪುಣ್ಯ ಫಲಗಳನ್ನು ನೀವು ಪಡೆಯಬಹುದಾಗಿದೆ. ಆದ್ದರಿಂದ ಗುರುಗಳ ಸೇವೆಗೆ ಸರ್ವತೋಮುಖದ ಅಭಿವೃದ್ಧಿಗೆ ನಾಂದಿ ಆಗ್ತಾ ಹೋಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ಗುರುಗಳ ಆರಾಧನೆಯನ್ನ ಮಾಡಿ, ಮತ್ತು ಈ ದಿನ ವಿಶೇಷವಾಗಿ ಲಕ್ಷ್ಮೀ ಗಣಪತಿಯ ಆರಾಧನೆಯನ್ನ ಮಾಡಬೇಕು. ಗುರುಗಳ ಅನುಗ್ರಹದಿಂದ, ಗುರುವಿನಿಂದ ಮಂತ್ರೋಪದೇಶವನ್ನು ತೆಗೆದುಕೊಂಡು, ಗುರುವಿನಿಂದ ಮಂತ್ರಾಕ್ಷತೆಗಳನ್ನು ತೆಗೆದುಕೊಂಡು ಗುರುಗಳ ಸಮ್ಮುಖದಲ್ಲಾಯಿತು, ಇಲ್ಲ ಗುರುಗಳ ಅನುಗ್ರಹ ಮತ್ತು ವಾಕ್ಯದಂತೆ, ಉಪದೇಶದಂತೆ ನಿಮ್ಮ ಮನೆಯಲ್ಲಿ ಹರಿದ್ರಾ ಗಣಪತಿಯನ್ನ ನಿರ್ಮಾಣ ಮಾಡಿ. ಹರಿದ್ರಾ ಗಣಪತಿಯ ನಿರ್ಮಾಣಕ್ಕೆ ಸುಮಾರು 21 ಅರಿಶಿಣದ ಬೇರುಗಳಾಯಿತು. ನಿಮ್ಮ ಯಥಾಶಕ್ತಿ, ಇಲ್ಲವೇ 108, 1008 ಅರಿಶಿಣ ಕೊಂಬುಗಳನ್ನು ಹಿಂದಿನ ದಿನ ನೆನೆಸಿಟ್ಟು, ಅದನ್ನು ಹಾಲಿನಲ್ಲಿ ನೆನೆಸಿಟ್ಟು ಮರುದಿನ ಅದನ್ನು ಚೆನ್ನಾಗಿ ರುಬ್ಬಿ, ಇಲ್ಲವೇ ಚೆನ್ನಾಗಿ ಕುಟ್ಟಿ ಅದನ್ನು ಪುಡಿ ಮಾಡಿ, ಇದಕ್ಕೆ ಹಾಲು, ತುಪ್ಪ ಮತ್ತು ಮೊಸರುಗಳನ್ನು ಬೆರೆಸಿ, ಮತ್ತು ಯಾರಿಗೆ ಉದ್ಯೋಗದಲ್ಲಿ ಸಫಲತೆ ಬೇಕು, ಮತ್ತು ಯಾರಿಗೆ ಸ್ವಂತ ಉದ್ಯೋಗವನ್ನು, ಸ್ವಂತ ವ್ಯಾಪಾರವನ್ನು ಪ್ರಾರಂಭ ಮಾಡ್ತೀನಿ ಅಂತೇಳಿ ಅವರು ಅದರೊಳಗೆ ಜೇನುತುಪ್ಪವನ್ನು ಸಹ ಮಿಶ್ರಣವನ್ನು ಮಾಡಿಕೊಳ್ಬೇಕು. ಜೇನುತುಪ್ಪವನ್ನು ಮಿಶ್ರಣವನ್ನು ಮಾಡಬೇಕಾದರೆ ಗುರುಗಳಿಂದ ಆ ಜೇನುತುಪ್ಪದ ಆಶೀರ್ವಾದವನ್ನು, ಕಾರ್ಯಸಿದ್ಧಿ ಮಹಾಮಂತ್ರದಿಂದ ಆ ಜೇನುತುಪ್ಪವನ್ನು ತೆಗೆದುಕೊಂಡು ಪ್ರಾರ್ಥನೆಯನ್ನು ಮಾಡಿ ಹರಿದ್ರಾ ಗಣಪತಿಯನ್ನು, ಅಂದರೆ ಗಣೇಶನ ರೂಪದಲ್ಲಾಯಿತು, ನಿಮ್ಮ ಭಾವನೆಗೆ ಅವನು ಯಾವ ರೂಪದಲ್ಲಿ ದರ್ಶನವನ್ನು ನೀಡ್ತಾನೋ ಅದೇ ರೀತಿಯಿಂದ ವಿಗ್ರಹವನ್ನು ಮಾಡಿ ಪೂಜಾ ಮಂಟಪದಲ್ಲಿ ಸ್ಥಾಪನೆಯನ್ನು ಮಾಡಿ, ಸ್ಥಾಪನೆಗೋಸ್ಕರ ಮನೆಯೆಲ್ಲ ಉಪ್ಪನ್ನು ಹಾಕಿ ಮನೆಯನ್ನು ಶುದ್ಧಿಯನ್ನು ಮಾಡಿ, ಮನೆಯಲ್ಲಿ ಎಲ್ಲಿ ಹರಿದ್ರಾ ಗಣಪತಿಯನ್ನು ಸ್ಥಾಪನೆಯನ್ನು ಮಾಡ್ತೀನಿ ಅಂತಿರೋ ಅಲ್ಲಿ ಅಷ್ಟದಳ ಪದ್ಮದ ರಂಗವಲ್ಲಿಯನ್ನು ಹಾಕಿ, ಆ ರಂಗವಲ್ಲಿಯ ಮೇಲೆ 21 ಬಿಳಿ ಎಕ್ಕದ ಪತ್ರೆಗಳನ್ನು ಜೋಡಿಸಿ, ಅದರ ಮೇಲೆ ಉದ್ಯೋಗದಲ್ಲಿ ಸಫಲತೆಯನ್ನು ಬಯಸುವವರು ಗೋಧಿಯನ್ನು ಅದರ ಮೇಲೆ ಹರಡಿ, ಅದರ ಮೇಲೆ ಹರಿದ್ರಾ ಗಣಪತಿಯನ್ನು ಸ್ಥಾಪನೆಯನ್ನು ಮಾಡಿ. ಮತ್ತೆ ಯಾರಿಗೆ ಋಣಬಾಧೆಗಳು ಕಾಡ್ತಾ ಇರ್ತವೆ, ಎಷ್ಟೇ ದುಡಿದ್ರೂ ಸಹ ಆರ್ಥಿಕದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತೀರ, ಅವರು ಇದೇ ಹರಿದ್ರಾ ಗಣಪತಿಯಲ್ಲಿ ಇದರ ಜೊತೆಯಲ್ಲಿ ಹಾಲು, ಮೊಸರು ಮತ್ತು ತುಪ್ಪದ ಜೊತೆಯಲ್ಲಿ ಸಕ್ಕರೆಯನ್ನು ಗುರುವಿನಿಂದ ಮಂತ್ರೋಪದೇಶವನ್ನು ತೆಗೆದುಕೊಂಡು ಋಣಮೋಚಕ ವೀಕ್ಷಕರೇ ಮತ್ತೆ ಭಕ್ತಾದಿಗಳೇ, ಋಣಮೋಚಕ ಮಂತ್ರದಿಂದ ಅದನ್ನು ಅಭಿಮಂತ್ರಿಸಿ, ಗುರುಗಳಿಂದ ಅಭಿಮಂತ್ರಿಸಿಕೊಂಡು ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಅದರೊಳಗೆ ಬೆರೆಸಿ ಆ ಹರಿದ್ರಾ ಗಣಪತಿಯನ್ನು ಮಾಡಿ, ಅದನ್ನು ಸಹ ವಿಶೇಷವಾಗಿ ಗೋಧಿಯ ಜೊತೆಯಲ್ಲಿ ಉದ್ದಿನ ಕಾಳು
1 ಹಿಡಿಯಷ್ಟು ಮತ್ತು 1 ಹಿಡಿಯಷ್ಟು ಹುರುಳಿಕಾಳನ್ನು ಹಾಕಿ ಪ್ರತಿಷ್ಠಾಪನೆಯನ್ನು ಮಾಡಬೇಕಾಗುತ್ತೆ. ಆದ್ದರಿಂದ ಆಯಾ ಸಮಸ್ಯೆಗಳಿಗೆ ತಕ್ಕ ಹಾಗೆ ಆಯಾ ನಿಮ್ಮ ಜನ್ಮ ಲಗ್ನದ ಅನುಗುಣವಾಗಿ ಆಯಾ ಧಾನ್ಯಗಳು ಆಯಾ ಮಂತ್ರಗಳನ್ನು ಉಪಯೋಗಿಸಬೇಕು. ಆದ್ದರಿಂದ ನಿಮ್ಮೆಲ್ಲರಿಗೂ ಸಹ ಇದು ಉಪಯೋಗವಾಗಲಿ ಅನ್ನೋದಕ್ಕೋಸ್ಕರನೇ ಮುಂಚಿತವಾಗಿ ಇವೆಲ್ಲವನ್ನು ಸಹ ತಿಳಿಸ್ತಾ ಇದ್ದೀವಿ. ಮತ್ತೆ ಇನ್ನೂ ಹೆಚ್ಚಿನ ಸಲಹೆಗೆ ವಿಶೇಷವಾಗಿ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಹೋಗ್ತೀವಿ. ಏಕೆಂದರೆ ಅದು ವಿಶೇಷವಾದ ಫಲವನ್ನು ಕೊಡತಕ್ಕದ್ದು. ಏಕಾಗಿ ಸುಮ್ಮನೆ ಅದನ್ನು ಗುರುವಿನ ಮಾರ್ಗದರ್ಶನವಿಲ್ಲದೆ ಮಾಡಕೂಡದು. ಆದ್ದರಿಂದ ಗುರುಗಳ ಸಂಪರ್ಕವನ್ನು ಮಾಡಿ ಗುರುಗಳ ಅನುಗ್ರಹ ಮತ್ತು ಸಲಹೆ ಸೂಚನೆಗಳ ಆಧಾರದಿಂದ ಇದನ್ನು ಮಾಡಿದಾಗ ಖಂಡಿತ ಅದು ಉಪಯೋಗಕಾರಿಯಾಗುತ್ತೆ ಮತ್ತು ಲಾಭದಾಯಕವಾಗಿ ಆ ಸಂಪೂರ್ಣ ಹರಿದ್ರ ಗಣಪತಿಯ ಅನುಗ್ರಹ ಉಂಟಾಗ್ತಾ ಹೋಗುತ್ತೆ ವೀಕ್ಷಕರೇ. ಮತ್ತು ಈ ಹರಿದ್ರ ಗಣಪತಿಯನ್ನು ಪೂಜೆಯನ್ನು ಮಾಡಿ ವಿಶೇಷವಾಗಿ ಗಣೇಶನಿಗೆ ಬಿಳಿ ಎಕ್ಕದ ಹೂವುಗಳಿಂದ ಮತ್ತು ತುಂಬೆ ಹೂವುಗಳಿಂದ ಮತ್ತು ಸಂಪಿಗೆ ಹೂವುಗಳಿಂದ ಅರ್ಚನೆಯನ್ನು ಮಾಡಿ ಮತ್ತು ವಿಶೇಷವಾಗಿ 108 ಬಿಲ್ವ ದಳಗಳನ್ನು ಮತ್ತು ದೂರ್ವೆಗಳನ್ನು ಸಹ ಅರ್ಪಣೆಯನ್ನು ಮಾಡಿ ಗಣೇಶನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಈ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಬೇಕು ಅಂತಂದೇಳಿ ಪ್ರಾರ್ಥನೆಯನ್ನು ಮಾಡಿ ಪೂರ್ಣ ಫಲವನ್ನು ಗಣೇಶನಿಗೆ ಅರ್ಪಣೆಯನ್ನು ಮಾಡಿ ಮತ್ತು ಈ ದಿನ ಸಂಜೆ ಗಣೇಶನ ಜೊತೆಯಲ್ಲಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡುವುದು ಮತ್ತು ಮಹಾಲಕ್ಷ್ಮಿಯ ಅಷ್ಟೋತ್ತರ ಜೊತೆಯಲ್ಲಿ ಲಲಿತಾ ಸಹಸ್ರನಾಮಾದಿಗಳನ್ನು ಸಹ ಪಠಣೆಯನ್ನು ಮಾಡುವುದರಿಂದ ಮಹಾಲಕ್ಷ್ಮಿಯ ಜೊತೆಯಲ್ಲಿ ಗಣಪತಿಯ ಅನುಗ್ರಹವೂ ಸಹ ಉಂಟಾಗ್ತಾ ಹೋಗುತ್ತೆ. ಇದರಿಂದ ವಿಶೇಷವಾಗಿ ಲಕ್ಷ್ಮೀ ಗಣಪತಿಯ ಅನುಗ್ರಹದಿಂದ ವಿಶೇಷವಾದ ಫಲಗಳನ್ನು ಸಾಧಕರು ಭಕ್ತಾದಿಗಳು ಸಹ ಪಡಿತಾ ಹೋಗ್ತೀರಾ. ಮತ್ತು ಬೃಹಸ್ಪತಿ ವಾಸರದಲ್ಲಿ ಈ ಅಮಾವಾಸ್ಯೆ ನಡೀತಾ ಇರೋದ್ರಿಂದ ಇನ್ನೊಂದು ಏನಪ್ಪ ಅಂತಂದರೆ ಉಪಯೋಗ, ಪಿತೃತರ್ಪಣಾದಿಗಳನ್ನು ಮತ್ತು ಶ್ರಾದ್ದಾದಿ ಕರ್ಮಗಳನ್ನು ಸಹ ಮಾಡುವುದರಿಂದ ಎಲ್ಲ ಪಿತೃದೇವತೆಗಳ ಪರಿಪೂರ್ಣ ಅನುಗ್ರಹ ಈ ದಿನ ಉಂಟಾಗ್ತಾ ಹೋಗುತ್ತೆ. ಮತ್ತು ಗೋಪೂಜೆಯನ್ನು ಮಾಡುವುದು, ಗೋಗ್ರಾಸಗಳನ್ನು ನೀಡುವುದು ಮತ್ತು ಗೋದಾನವನ್ನು ಈ ದಿನ ಮಾಡುವುದರಿಂದ ಪುಣ್ಯಕ್ಕೆ ಸಾಟಿಯೇ ಇಲ್ಲ ಅಂತಂದು ಹೇಳ್ತಾರೆ. ಏಕೆಂತಂದರೆ ಬೃಹಸ್ಪತಿ ವಾಸರದಲ್ಲಿ ಅಮಾವಾಸ್ಯೆ ನಡೀತಾ ಇದ್ದಾಗ ವಿಶೇಷ ಸಿದ್ಧಿಯೋಗ ನಡೀತಾ ಇರೋದ್ರಿಂದ ಆ ಪರಮಾತ್ಮನ ಅನುಗ್ರಹ ಅದರೊಳಗೂ ಕಾಮಧೇನುವಿನ ಅನುಗ್ರಹ ಉಂಟಾಯ್ತಂದರೆ ಎಂತಹ ಅಘೋರ ಪಾಪಗಳು ಸಹ ಕ್ಷಣ ಮಾತ್ರದಲ್ಲಿ ದೂರ ಆಗ್ತಾ ಹೋಗುತ್ತೆ ಅಂತಂದು ಹೇಳ್ತಾರೆ. ಆದ್ದರಿಂದ ಈ ದಿನ ಗೋಪೂಜೆ ಗೋದಾನಕ್ಕೆ ವಿಶೇಷ ಮಹತ್ವವಿದೆ ಮತ್ತು ಭೂದಾನವನ್ನು ಸಹ ಮಾಡುವುದರಿಂದ ವಿಶೇಷ ಪುಣ್ಯ ಫಲವನ್ನು ಪಡಿತಾ ಹೋಗ್ತಾರೆ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ಈ ದಿನದ ಮಹತ್ವವನ್ನು ತಿಳಿದು ಸಮುದ್ರ ಸ್ನಾನಾದಿಗಳು ಮತ್ತು ಪುಣ್ಯ ನದಿ ಸ್ನಾನಗಳನ್ನು ಮಾಡುವುದರಿಂದ ವಿಶೇಷ ಪುಣ್ಯ ಫಲ ಪ್ರಾಪ್ತಿ ಮತ್ತು ಸಕಲ ಪಾಪಗಳಿಂದ ಬಿಡುಗಡೆ ಹೊಂದ್ತಾರೆ ಅಂತಂದು ಸಕಲ ಶಾಸ್ತ್ರಗಳು ಸಹ ತಿಳಿಸ್ತಾ ಇದೆ. ಸಾಧಕರು ಆದಷ್ಟು ಓಂ ಶ್ರೀಂ ರೀಂ ಶ್ರೀಂ ಲಕ್ಷ್ಮೀ ಗಣಪತಯೇ ನಮಃ ಈ ಮಹಾಮಂತ್ರವನ್ನು ಈ ದಿನ ಶ್ರದ್ಧಾ ಭಕ್ತಿಯಿಂದ ಜಪವನ್ನು ಮಾಡುವುದರಿಂದ ಮತ್ತು ಸಂಜೆ ಹೊತ್ತು ಸಾಯಂಕಾಲದಲ್ಲಿ ಮನೆಯ ಮುಂದೆ ಅಷ್ಟದಳ ಪದ್ಮದ ರಂಗವಲ್ಲಿಯನ್ನು ಬರೆದು ಅದನ್ನು ಹಳದಿ ಬಣ್ಣಗಳಿಂದ ಪೂಜಿಸಿ ಮತ್ತು 21 ದೀಪಗಳನ್ನು ಬೆಳಗುವುದರಿಂದ ಮತ್ತು ಕೂಷ್ಮಾಂಡ ಬಲಿಯನ್ನು ಮಾಡುವುದರಿಂದ ಮಹಾಲಕ್ಷ್ಮಿಯ ಅನುಗ್ರಹ ಉಂಟಾಗ್ತಾ ಹೋಗುತ್ತೆ. ಮನೆಯಲ್ಲಿರುವ ಸಮಸ್ತ ನಕಾರಾತ್ಮಕ ಶಕ್ತಿಗಳೂ ಸಹ ದೂರ ಆಗ್ತವೆ ಅಂತಂದು ಶಾಸ್ತ್ರಗಳು ತಿಳಿಸ್ತಾ ಇದೆ. ಈ ಬೃಹಸ್ಪತಿ ಅಮಾವಾಸ್ಯೆಯಲ್ಲಿ ನಾವುಗಳು ಪ್ರತಿಯೊಂದು ಮಾಡುವ ಜಪ ತಪ ಪೂಜಾ ಹೋಮಾದಿಗಳು ಯಾಗ ಯಜ್ಞಾದಿಗಳು ಸಹ ಅಕ್ಷಯವಾದ ಫಲವನ್ನು ನೀಡುತ್ತೆ ವೀಕ್ಷಕರೇ. ಆದ್ದರಿಂದ
ಈ ದಿನ ಶ್ರೀಪೀಠದಲ್ಲೂ ಸಹ ಲಕ್ಷ್ಮೀ ಗಣಪತಿಯ ಮಹಾಯಾಗವನ್ನು ನಮ್ಮ ರೈತಾಪಿ ವರ್ಗದ ಮತ್ತು ನಮ್ಮ ಸೈನಿಕರ ಮತ್ತು ಸಮಸ್ತ ಭಕ್ತರಿಂದ ಶಿಷ್ಯವೃಂದಕ್ಕೆಲ್ಲ ಅಭಿವೃದ್ಧಿ ಉಂಟಾಗಲಿ ಎಂದು ಸಂಕಲ್ಪವನ್ನು ಕೈಗೊಂಡು ಶ್ರೀಪೀಠದಲ್ಲಿ ಈ ಮಹಾಯಾಗವನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಇಂತಹ ಮಹಾಯಾಗದಲ್ಲಿ ಸಮಸ್ತ ಭಕ್ತಾದಿಗಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಲಕ್ಷ್ಮೀ ಗಣಪತಿಯ ಅನುಗ್ರಹವನ್ನು ಪಡೆಯಬಹುದಾಗಿದೆ. ಮತ್ತು ಸಂಜೆಯ ಸಂಧ್ಯಾಕಾಲದಲ್ಲಿ ಕುಮಾರಿಯರ ಪಾದಪೂಜೆಯನ್ನು ಮಾಡಿ ಕುಮಾರಿಯರಿಗೆ ವಸ್ತ್ರದಾನವನ್ನು ಮಾಡೋದರಿಂದ ಜಾತಕದಲ್ಲಿ ಉಂಟಾಗಿರುವಂತಹ ಸ್ತ್ರೀ ಶಾಪಗಳಿಂದ ಮುಕ್ತಿ ದೊರೀತಾ ಹೋಗುತ್ತೆ ಅಂತಂದು ಈ ಬೃಹಸ್ಪತಿಯ ಅಮಾವಾಸ್ಯೆಯ ಫಲಾಫಲದಲ್ಲಿ ತಿಳಿಸ್ತಾ ಇದೆ. ಮತ್ತು ಆದಷ್ಟು ವಿಶಾಖ ನಕ್ಷತ್ರದವರು ಸಹ ಈ ದಿನ ಗುರುಗಳ ಪಾದಪೂಜೆಯನ್ನು ಮಾಡೋದು ಉತ್ತಮ. ಇದರಿಂದ ವಿಶಾಖ ನಕ್ಷತ್ರದವರೆಗೆ ವಿಶೇಷವಾದ ಲಾಭಾದಿಗಳು ಉಂಟಾಗ್ತಾ ಹೋಗುತ್ತೆ. ಈ ಬೃಹಸ್ಪತಿ ಅಮಾವಾಸ್ಯೆಯ ಫಲಾಫಲದಲ್ಲಿ ಒಂದು ಮಹತ್ವವನ್ನು ತಿಳಿಸ್ತೇ. ಏಕೆಂದರೆ ನಾವು ಅವಾಗಲಿಂದಲೂ ಸಹ ನಿಮಗೆ ತಿಳಿಸ್ತಾ ಇದ್ವಿ ಗುರುವಿನ ಮಹತ್ವ. ಕೆಲವೊಬ್ಬರು ಶಿಷ್ಯಾಪಿ ವರ್ಗದವರು ಇರ್ಬೋದು, ಅನ್ಯದವರು ಇರ್ಬೋದು, ಏನಪ್ಪ ಅಂತಂದರೆ ಕೆಲವೊಂದು ಸಲ ಗುರುವಿನ ಬಗ್ಗೆನೇ ಅನುಮಾನಗಳನ್ನು ಪಟ್ಟು ಗುರುಗಳನ್ನು ನಿಂದಿಸೋದು, ಗುರುಗಳನ್ನು ಬೈಯೋದು, ಗುರುಗಳ ಬಗ್ಗೆ ಅಪಹಾಸ್ಯಗಳನ್ನು ಮಾಡೋದು ಕೆಲವೊಂದು ಮಾನಸಿಕವಾಗಿ ಮತ್ತು ಕೆಲವೊಂದು ಪ್ರಾರಬ್ಧಾದಿಗಳಿಂದ ಶಿಷ್ಯರಲ್ಲಿ ಉಂಟಾಗ್ತಾ ಹೋಗುತ್ತೆ. ಆದ್ದರಿಂದ ಈ ಎಲ್ಲ ತಪ್ಪುಗಳನ್ನು ಮನ್ನಿಸಿ ಅಂತಂದೇಳಿ ಪ್ರಾಯಶ್ಚಿತ್ತಕ್ಕೋಸ್ಕರ ಇದು ಸುಲಭವಾದ ಪರಿಹಾರವಾಗಿದೆ. ಈ ಬೃಹಸ್ಪತಿ ಅಮಾವಾಸ್ಯೆಯಲ್ಲಿ ಅಂತಹವರು ಯಾರ್ಯಾರು ನಿಮ್ಮ ಗುರುಗಳಿಗೆ ನಿಂದನೆಯನ್ನು ಮಾಡಿದ್ದೀರಾ, ಅವರಿಗೆ ಅಪಮಾನಗಳನ್ನು ಮಾಡಿದ್ದೀರಾ, ಅವರ ಮನಸ್ಸನ್ನು ನೋಯಿಸಿದ್ದೀರಾ, ಅವರೆಲ್ಲರೂ ಸಹ ಹೋಗಿ ತಪ್ಪಾಗಿದೆ ಅಂತಂದೇಳಿ ಕೇಳಿ ಅವರ ಪಾದ ಪೂಜೆಯನ್ನು ಮಾಡುವುದರಿಂದ ಜಾತಕದಲ್ಲಿ ಉಂಟಾಗಿರುವ ಮತ್ತು ಅದು ಈ ಗುರುಶಾಪ ಅನ್ನೋದು ಈ ಜನ್ಮಕ್ಕೆ ಅಲ್ಲ, ಜನ್ಮಾಂತರಗಳಿಗೂ ಸಹ ಅದು ಬರ್ತಾ ಹೋಗುತ್ತೆ ಅಂತಂದು ಸಕಲ ಶಾಸ್ತ್ರಗಳು ಸಹ ತಿಳಿಸ್ತಾ ಹೋಗುತ್ತೆ. ಆದ್ದರಿಂದ ಆದಷ್ಟು ಅಂತಹವರು ಎಲ್ಲರೂ ಸಹ ಗುರುಗಳ ಬಳಿಯಲ್ಲಿ ಹೋಗಿ ಪಶ್ಚಾತ್ತಾಪವನ್ನು ಪಟ್ಟು ಗುರುಗಳನ್ನು ಕಾಯ ವಾಚ ಮಾನಸಿಕವಾಗಿ ಶರಣು ಹೊಂದುವುದು ಅತ್ಯಂತ ಮುಖ್ಯವಾದದ್ದು. ಪ್ರಾಯಶ್ಚಿತ್ತವನ್ನು ಪಟ್ಟು ಯಾರು ಕಾಯ ವಾಚ ಮನಸ ತ್ರಿಕರಣ ಶುದ್ಧಿಯಿಂದ ಗುರುಗಳಿಗೆ ಶರಣಾಗತಿ ಆಗ್ತೀರಾ ಅವರು ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡಿತಾರೆ ಅಂತಂದು ಶಾಸ್ತ್ರಗಳು ಸಹ ತಿಳಿಸುತ್ತೆ. ಏಕೆಂದರೆ ಸಕಲ ವೇದಗಳು ಸಹ ಹೇಳುತ್ತೆ ನಾ ಗುರೋರಧಿಕಂ. ಆದ್ದರಿಂದ ಪ್ರತಿಯೊಬ್ಬ ಜೀವಿಯೂ ಸಹ ಈ ದಿನ ಗುರುವನ್ನು ಸಂತೃಪ್ತಿ ಮಾಡಲಿ, ಗುರುಗಳ ಪಾದ ಪೂಜೆಯನ್ನು ಮಾಡಿ ಗುರುಗಳ ಮೂಲಕ ಲಕ್ಷ್ಮೀ ಗಣಪತಿಯ ಪರಿಪೂರ್ಣ ಅನುಗ್ರಹವನ್ನು ಪಡೆಯಲಿ ಅಂತಂದೇಳಿ ನಮ್ಮ ಎಲ್ಲ ಪವರ್ ಟಿವಿ ವೀಕ್ಷಕ ಬಾಂಧವರಿಗೂ ಸಕಲ ಸದ್ಭಕ್ತಾದಿಗಳಿಗೂ ಸಕಲ ಶಿಷ್ಯವೃಂದಕ್ಕೂ ಸಹ ಅನುಗ್ರಹವನ್ನು ಮಾಡುತ್ತಾ ಈ ಬೃಹಸ್ಪತಿ ಅಮಾವಾಸ್ಯೆಯಲ್ಲಿ ರೈತಾಪಿ ವರ್ಗದವರು ನಿಮ್ಮ ಭೂಮಿಯಲ್ಲಿ ಗಣೇಶನ ಆರಾಧನೆಯನ್ನು ಸಹ ಮಾಡಿ ಹರಿದ್ರ ಗಣಪತಿಯ ಆರಾಧನೆಯನ್ನು ಮಾಡುವುದರಿಂದ ವ್ಯವಸಾಯ ಕ್ಷೇತ್ರದಲ್ಲಿ ಅತ್ಯಧಿಕ ಫಸಲನ್ನು ನೀವು ಪಡೆಯಬಹುದಾಗಿದೆ ಅಂತಂದ ಮತ್ತೊಮ್ಮೆ ನಿಮಗೆ ತಿಳಿಸುತ್ತಾ ಈ ದಿನ ಯುವಕರುಗಳು ಸಹ ರುದ್ರಾಭಿಷೇಕವನ್ನು ಶಿವನಿಗೆ ಮಾಡುವುದು ಮತ್ತು ವಿಷ್ಣು ಸಹಸ್ರನಾಮಾದಿಗಳನ್ನು ಸಹ ಪಠಣವನ್ನು ಮಾಡುವುದರಿಂದ ಮತ್ತು ಗಜಪೂಜೆಯನ್ನು ಸಹ ಮಾಡುವುದರಿಂದ ವಿಶೇಷವಾದ ಪುಣ್ಯ ಫಲವನ್ನು ಪಡಿತಾ ಹೋಗ್ತೀರಾ. ನಾವುಗಳೆಲ್ಲ ಈ ಬೃಹಸ್ಪತಿ ಅಮಾವಾಸ್ಯೆಯ ಒಂದು ಸಂದೇಶವನ್ನು ನೀಡ್ತಾ ಇದೆ. ಏಕೆಂದರೆ ವಿಶೇಷವಾದ ಗ್ರಹಗಳ ಸಮ್ಮಿಲನದಿಂದ ಅದು ಹೇಗೆ ನಾವು ಈ ಅಮಾವಾಸ್ಯೆನಲ್ಲಿ ಇರಬೇಕು ಅಂತಂದರೆ ಶುದ್ಧ ಮನಸ್ಸಿನಿಂದ ಇರಬೇಕು, ಶುದ್ಧ ಮನಸ್ಸಿನಿಂದ ಭಗವಂತನನ್ನು ಆರಾಧನೆಯನ್ನು ಮಾಡಬೇಕು ಅಂತಂದು ಹೇಳುತ್ತೆ. ಆದ್ದರಿಂದ ಶುದ್ಧ ಮನಸ್ಸಿನಲ್ಲಿ ಇರುವುದನ್ನೇ ಮಾತನಾಡಬೇಕು, ಮಾತಿನಂತೆ ಕ್ರಿಯೆ ಮಾಡಬೇಕು. ಮನಸ್ಸು, ಮಾತು ಮತ್ತು ಕೃತಿಗಳು ಇವೆಲ್ಲವೂ ಒಂದಾದಾಗ ಮಾತ್ರ ನಿಮ್ಮ ಸಾಧನೆಗೆ ದಾರಿಗಳು ತೆರೆದಿರ್ತಾ ಹೋಗ್ತವೆ ಎಂಬುದನ್ನು ನಿಮ್ಮೆಲ್ಲರಿಗೂ ಸಹ ತಿಳಿಸುತ್ತಾ
ಒಳ್ಳೆಯದನ್ನೇ ಯೋಚನೆಯನ್ನು ಮಾಡಿ ಒಳ್ಳೆಯದನ್ನೇ ಮಾಡಿ ಅಂತಂದು ಮತ್ತೊಮ್ಮೆ ನಿಮಗೆ ತಿಳಿಸುತ್ತಾ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂಬುದನ್ನು ತಿಳಿಸುತ್ತಾ, ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರರು ಜಗನ್ಮಾತೆಯಾದ ಇಷ್ಟಕಾಮೇಶ್ವರಿಯು ಸಕಲರಿಗೂ ಸಕಲ ಸನ್ಮಂಗಳವನ್ನು ದಯಪಾಲಿಸಲಿ ಅಂತಂದು ಶುಭಾಶೀರ್ವಾದವನ್ನು ನೀಡ್ತಾ ಇದ್ದೀವಿ. ಓಂ ನಮಃ ಶಿವಾಯ.